ತಪ್ಪುಗಳ ಮೇಲೆ ತಪ್ಪು ಮಾಡಿ ಹುಂಡಿಗೆ ತಪ್ಪು ಕಾಣಿಕೆ ಹಾಕಿದ ಮಾತ್ರಕ್ಕೆ ಎಲ್ಲ ಸರು ಹೋಗ್ಬಿಡುತ್ತೆ ಅನ್ನೋ ಭಾವನೆ ಮನುಷ್ಯನಿಗೆ ಬಂದುಬಿಟ್ರೆ ಆಮೇಲೆ ಇಂಥ ದುಷ್ಕೃತ್ಯಗಳನ್ನು ಮಾಡೋದಕ್ಕೆ ಮನುಷ್ಯ ಹಿಂಜರಿಯೋದೇ ಇಲ್ಲ. ನೀನು ಇನ್ನೇನು ಮಾತಾಡ್ಕೊಡ್ದು. ನೀನು ಕೇಳ್ಕೊಂಡೆ ಅಂತ ಚಡಿಯೇ ತಪ್ಪಿಸಿ ನೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳಿದೆ. ಇದನ್ನ ನೀನು ತಪ್ಪು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಓಹೋ, ಮಗು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಅನ್ನೋ ತೀರ್ಮಾನ ತಮ್ಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಆಗ್ಲಿ, ಚಡಿಯೇಟೆ ಆಗ್ಲಿ. ಬೈರಾ ಶಾಸ್ತ್ರಗಳೇ, ಒಂದು ನಿಮಿಷ ಸಾಕು. ನಾನು ಕೇಳ್ತೀನಿ, ನಾನು ಕೇಳ್ಕೊತೀನಿ. ಸೀತಾ, ಯಾಕೆ ಇನ್ನೂ ಬಿಗು ಮಂದಿಯಿಂದ ನಿಂತ್ಕೊಂಡಿದ್ಯಾ? ಅವ್ನು ಕೊಡೋ ಏಟ್ಗೆ ನೀನು ಸತ್ತೇ ಹೋಗ್ತೀಯ. ಮೊದಲು ಉಸಿರು ಉಳಿಸ್ಕೊಳ್ಳೋದನ್ನ ನೋಡ್ಕೊಳ್ಳೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸೋತಾರೆ. ನೋಡು, ಅವನ ಹತ್ರ ಏಟ್ ತಿನ್ನೋದಕ್ಕಿಂತ ಹಿರಣ್ಮಯಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ಅವಮಾನ ಇಲ್ಲ ಕಡೆ. ಹೋಗು, ಹೋಗೆ. ಸೀತಜ್ಜಿ, ನನಗೆ ಗೊತ್ತು ನಿಮಗೆ ನನ್ನ ಕಾಲಿಗೆ ಬೇಡ್ಕೊಳಕ್ ಇಷ್ಟ ಇಲ್ಲ ಅಂತ. ನಿಮ್ಗಾಗಲ್ಲ ಅಂದ್ರೆ ನಾನು ಹಿಂದೆ ಇಡ್ತೀನಿ ಕಾಲ್ನ. ನೆಲ ಮುಟ್ಟಿ ಸುಮ್ಮನೆ ನಮಸ್ಕಾರ ಮಾಡ್ಕೊಳ್ಳಿ. ಇನ್ನೇನೆಲ್ಲ ಮುಗೀತಲ್ಲ, ನಡಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳ. ಅಜ್ಜಿ ಬನ್ನಿ ಅಜ್ಜಿ, ಪಂಚಾಯಿತಿ ಎಲ್ಲ ಮುಗಿಯುತ್ತಲ್ಲ, ಮನೆಗೆ ಹೋಗೋಣ. ಬನ್ನಿ ಅಜ್ಜಿ, ಬನ್ನಿ. ಅಜ್ಜಿಗಿನ್ನು ನನ್ನ ಮೇಲೆ ಕೋಪ ಹೋಗಿಲ್ಲ. ನೀವೇ ಒಂಚೂರು ಸಮಾಧಾನ ಮಾಡಿ ತಾತ. ಮಗು, ಎಷ್ಟು ಒಳ್ಳೆ ಮನ್ಸಮ್ಮ ನಿಂದು. ನಿನ್ನ ಮನ್ಸನ್ನ ಈ ಸೀತಾದೇವಿ ಅರ್ಥ ಮಾಡ್ಕೋತಿಲ್ವಲ್ಲ. ಬನ್ನಿ ತಾತ, ಬನ್ನಿ ಅಜ್ಜಿ. ಅಯ್ಯೋ ದೇವ್ರೆ, ಇವರುಗಳೆಲ್ಲ ಹೋಗಿ ಎಷ್ಟೊತ್ತಾಯ್ತು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅದೇನೋ ಪಂಚಾಯಿತಿ ಅಂತ ಬೇರೆ ಹೇಳೋದ್ರು. ಅಲ್ಲೇನಾಯ್ತೋ ಏನ್ ಕಥೆನೋ ನನಗೊಂದು ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಮಹಾತಾಯಿ, ಯಾರಿಗೇನು ತೊಂದರೆ ಆಗ್ದಿಲ್ಲ ಇರೋ ಹಾಗೆ ನೋಡ್ಕೊಮ್ಮ. ರಶ್ಮಿ, ಸದ್ಯ ಬಂದಲ್ಲ, ಏನಾಯ್ತಮ್ಮ ಪಂಚಾಯ್ತಿಲಿ? ನಿಮ್ಮಮ್ಮ ನನ್ನ ಮಗಳ ಸೌಗಂಧಿನ ಬಳಸ್ಕೊಂಡು ಹಿರಣ್ಮಯಿನ ಕೊಲ್ಲಕ್ ಹೊಂಚಾಕಿದ್ರು. ಯಾಕಮ್ಮ ನಿಮ್ಮಮ್ಮನ ಎಳ್ಕೊಂಡೋಗಿದ್ದು? ಏನಾಯ್ತಮ್ಮ, ಹೇಳಮ್ಮ. ಇವರೆಲ್ಲ ಹೇಳ್ತಾ ಇರೋದು ನಿಜ. ನಾನ್ ಸಾಧಿಸಕ್ಕಾಗದೆ ಇರೋದನ್ನ ಅವಳ ಗೆಳತಿ ಈ ಸೌಗಂಧಿ ಮೂಲಕ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ರಶ್ಮಿ, ಯಾಕಮ್ಮ ಯಾಕಮ್ಮ ಅಳ್ತಿದ್ಯಾ? ದಯವಿಟ್ಟು ನನ್ನ ಏನು ಕೇಳಬೇಡಿ ಅಜ್ಜಿ.
ಎಲ್ಲ ನನ್ನ ಕರ್ಮ ಅಷ್ಟೆ. ರಶ್ಮಿ ರಶ್ಮಿ ಬಂಗಾರಿ ಬಂಗಾರಿ, ಯಾಕೋ ಯಾಕೋ ರಶ್ಮಿ ಅಳ್ತಾ ಇದ್ದಾಳೆ? ನೀನೇನಾದ್ರೂ ಅಂದ್ಯೇನೋ? ನಿನಗೆ ಮೊದಲೇ ಮುಂಗೋಪ, ನೀನೇ ಏನಾದ್ರೂ ಅಂದಿರ್ತೀಯ ಅವಳಿಗೆ. ಯಾಕೋ ಅಳ್ತಿದ್ದಾಳೆ? ಅವಳು ಹೊಡೆದಕ್ಕಲ್ಲ ನಾನೇ ಕಾರಣನಾ? ಅವಳು ತಿರೋದು ಅವಳು ತಾನೆ, ನನ್ನನ್ನೇನು ಕೇಳ್ತೀರಾ? ಹೋಗಿ ಅವಳನ್ನೇ ಕೇಳಿ. ಆಯ್ತು ಬಿಡ್ರು, ಆಯ್ತು ಬಿಡಿ. ಈ ಮನೇಲಿ ಯಾರು ನನಗೇನು ಹೇಳಬೇಡಿ. ನಾನೊಬ್ಳೆ ಎಲ್ರನ್ನು ನಮ್ಮೋರು ತಮ್ಮೋರು ಅಂತ ಹಂಚ್ಕೋತೀನಿ. ಆದ್ರೆ ಯಾರು ಯಾರು ನನ್ನ ಮಾತಿಗೆ ಬೆಲೆ ಕೊಡೋದಿಲ್ಲ. ನನಗೆ ವಯಸ್ಸಾಯ್ತಲ್ಲ, ಅದಕ್ಕೆ ಯಾರಾಗಿ ಬೆಲೆ ಕೊಡ್ತೀರ? ನಾನೇನು ರಶ್ಮಿಗೆ ಹೇಳಿಲ್ಲ ಅಜ್ಜಿ. ಅವರಮ್ಮ ಮಾಡಿರೋ ಘನಕಾರ್ಯದಿಂದ ಅವಳಿಗೆ ಅವಮಾನ ಆಯಿತು. ಅದಕ್ಕೆ ಅವಳು ಅಮ್ಮನ ಮುಖ ನಾನು ಯಾವತ್ತೂ ನೋಡಲ್ಲ ಅಂತ ಬಂದ್ಬಿಟ್ಲು. ಇಂಥ ನೀಚ್ ಕುಟುಂಬ ಅಂತ ಗೊತ್ತಿದ್ದಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ. ಅವರಮ್ಮ ಮಾಡಿದ ಅಚಾತುರ್ಯಕ್ಕೆ ಇವಳು ಯಾಕೋ ಅಂತೀಯ? ಇವಳೇನು ತಪ್ಪು ಮಾಡಿದಳು? ಅವ್ರ ಅಮ್ಮ ಮಾಡಿದ ತಪ್ಪು ಅಂತ ತಾನೇ ಅವ್ರ ಅಮ್ಮನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಬಂದಿರೋದು. ಅದನ್ನು ನೀನೇ ಹೇಳ್ತೀಯ, ಇದನ್ನು ನೀನೇ ಹೇಳ್ತೀಯಲ್ಲ ಬಂಗಾರಿ. ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಲ್ಲಿ ನಡೆದಿರೋ ಘಟನೆನೆಲ್ಲ ಹೇಳಿದೆ. ಅವ್ರ ಕುಟುಂಬದ ಮೇಲೆ ಕಿಂಚಿತ್ತು ಗೌರವ ನನಗಿಲ್ಲ. ಆಯ್ತು ಕಣೋ, ನಾವೆಲ್ಲ ಕೂತು ಮಾತಾಡ್ಬಹುದಾಗಿತ್ತಲ್ಲ. ಊರ್ ಜನರ ಮಧ್ಯೆ ಬಿಟ್ಟು ಬಂದಿದ್ಯಲ್ಲ, ಇದು ಸರಿನಾ? ನಮ್ಮಲ್ಲಿ ಏನೇ ಇರ್ಲಿ, ಊರ್ ಜನರ ಮುಂದೆ ಬಿಟ್ಕೊಡ್ಬಾರ್ದು ಕಣೋ. ಏನೇ ಆಗ್ಲಿ, ಬೀಗರ್ನ ನಿನ್ ಜೊತೆ ಕರ್ಕೊಂಡು ಬರ್ಬೇಕಾಗಿತ್ತು. ಅದಕ್ಕೆ ಅಜ್ಜಿ ಅವ್ರನ್ನೆಲ್ಲ ನಾನು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ಅಜ್ಜಿ, ಬನ್ನಿ ತಾತ. ನೋಡು ನೋಡು, ಆ ಮಗುಗಿರೋ ಬುದ್ಧಿ ನಿನ್ಗಿಲ್ವಲ್ಲೋ? ಅಜ್ಜಿ, ಇವ್ರಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ದೊಡ್ಡೋರಿಗೆ ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡೋರಿಗೆ ಮರ್ಯಾದೆ ಕೊಡೋದನ್ನು ಕಲಿಬೇಕು. ಬನ್ನಿ, ಒಳಗೆ ಬನ್ನಿ. ನಿಂತ್ಕೊಳ್ಳಿ. ಇಲ್ಲಿಗೆ ಯಾಕೆ ಬಂದ್ರಿ? ಯಾರನ್ನ ಕೇಳ್ಕೊಂಡ್ ಬಂದ್ರಿ? ನನಗೆ ನಿಮ್ ಮುಖ ತೋರಿಸ್ಬೇಡಿ ಅಂತ ಪಂಚಾಯತಿಲೇ ಹೇಳಿದೆ ತಾನೆ. ಮತ್ತೆ ಯಾವ ಮುಖ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ನೀವು? ಈ ಮನೆ ಹೊಸಲು ತುಳಿಯೋದಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮ್ಗೆ? ರಶ್ಮಿ ಅಮ್ಮ, ನಾನೇ ಕರ್ಕೊಂಡ್ ಬಂದಿದ್ದೆ ಅವ್ರನ್ನ. ನೀವು ಬೇಕಾದ್ರೆ ನನಗೆ ಬೈರಿ, ಅವರಿಗೇನು ಬೈಬೇಡಿ. ನೀನ್ ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ಮಕ್ಕಳು ಮಕ್ಕಳ ತರ ಇರ್ಬೇಕು. ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕ್ಬಾರ್ದು, ತಿಳಿತಾ? ರಶ್ಮಿ, ಏನಾಯ್ತಮ್ಮ ನಿನಗೆ? ಅವರು ನಿನ್ನ ಹೆತ್ತ ಅಪ್ಪ ಅಮ್ಮ ಕಣೆ. ಅವಳೇನೋ ಚಿಕ್ಕವಳು, ನಿಮ್ಗೂ ಅರ್ಥ ಆಗಲ್ವಾ? ಅವ್ರು ಈ ಮನೆ ಒಳಗಡೆ ಬರ್ಬಾರ್ದಂದ್ರೆ ಬರ್ಬಾರ್ದಷ್ಟೇ. ಏನಿನ್ನು ಇಲ್ಲೇ ನಿಂತಿದ್ದೀರಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ? ತೊಲಗಿ ಇಲ್ಲಿಂದ. ನನ್ನ ಮಗಳು ರಶ್ಮಿ ಹೀಗೆ ಮಾತಾಡ್ತಿರೋದ ನಮ್ಮ ಜೊತೆ?
ಆಯ್ತು ಕಡಬ. ನಿನಗೆ ಸ್ವತಂತ್ರ ಕೊಟ್ಟು ಬೆಳೆಸಿದ್ದಕ್ಕೆ ಅದರ ಋಣ ತೀರಿಸ್ಬಿಟ್ಟೆ. ಪುಣ್ಯ ಪಡ್ತಿದ್ದೀವಿ ನಾವು ನಿನ್ನಂಥ ಮಗಳನ್ನು ಪಡೆಯೋದಕ್ಕೆ. ಅಪ್ಪ, ನಿಮ್ಮ ಮೇಲೆ ಗೌರವ ಇದೆ ನನಗೆ. ನೀವು ಈ ಮನೆಗೆ ಯಾವಾಗ ಬೇಕಿದ್ರೂ ಬರ್ಬೋದು, ಯಾವಾಗ ಬೇಕಿದ್ರೂ ಹೋಗ್ಬೋದು. ಆದ್ರೆ ನೀವು ಒಂಟಿಯಾಗಿ ಬರಬೇಕು, ಬೇರೆ ಯಾರನ್ನೂ ಕರ್ಕೊಂಬರ್ಬಾರ್ದು. ಅದ್ಯಾರು ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಬೇಡ ಕಣೆ ರಶ್ಮಿ, ಇಷ್ಟೊಂದು ಕಟುವಾಗಿ ಮಾತಾಡಬೇಡ. ಕಳ್ಳು ಬಳ್ಳಿ ಅಂತ ಒಂದು ಸಂಬಂಧ ಇರುತ್ತೆ. ನಿನ್ನ ಹೆತ್ತ ತಂದೆ ತಾಯಿಗೆ ಇಷ್ಟೊಂದು ಒರಟಾಗಿ ಮಾತಾಡಬೇಡಮ್ಮ. ರಶ್ಮಿ ಅಮ್ಮ, ಕೋಪ ಮಾಡ್ಕೋಬೇಡಿ. ಅಜ್ಜಿ ತಾತಗೆ ಏನು ಬೈಬೇಡಿ. ಇವತ್ ಯಾರು ಹೇಳಿದ್ರು ನನ್ನ ನಿರ್ಧಾರ ಇಷ್ಟೇ. ಯಾರು ಮಾತಾಡಬಾರ್ದು, ಸುಮ್ಮನಿರ್ಬೇಕು. ನಮಗೆ ಇವ್ರ ಸಂಬಂಧ ಬೇಡ ಅಂದ್ರೆ ಬೇಡ ಅಷ್ಟೇ. ಸರಿ ಬಿಡಮ್ಮ, ನಿನಗೆ ಬೇಡ ಅಂದಮೇಲೆ ನಮಗೂ ಬೇಡ. ಆದರೆ ನೀನು ಬೇಡ ಅಂದಷ್ಟು ಸುಲಭವಾಗಿ ನಾನು ಬೇಡ ಅನ್ನೋಕ್ಕಾಗಲ್ಲ. ಯಾಕೆಂದರೆ ನನಗೆ ಇನ್ನೂ ಸಂಸ್ಕಾರ ಇದೆ ಅಮ್ಮ. ಅವಳು ತಪ್ಪು ಮಾಡಿದ್ದಾಳೆ ನಿಜ. ಆಗಲೇ ಸಾಕಷ್ಟು ಶಿಕ್ಷೆ ಆಗಿದೆಯಲ್ಲ ಪಂಚಾಯತಿನಲ್ಲಿ, ಅದಕ್ಕಿಂತ ಅವಮಾನ ಬೇಕಾ? ಈಗಾಗಲೇ ಅವಳು ಸಾಕಷ್ಟು ನೋವು ಅನುಭವಿಸಿದಾಳೆ. ಮತ್ತೆ ನೋವು ಕೊಡಬೇಡಮ್ಮ. ನೀವೇನೇ ಸಮಜಾಯಿಷಿ ಕೊಟ್ಟರು ಅಷ್ಟೇಪ್ಪ, ನನ್ನ ಮನಸ್ಸು ಬದಲಾಗಲ್ಲ. ನನಗೆ ಅವ್ರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಇಲ್ಲಮ್ಮ, ಒಬ್ಳು ಮಗಳಾಗಿ ತಾಯಿ ಬಗ್ಗೆ ಹೀಗೆ ಮಾತಾಡೋದು ಸರಿ ಅನ್ಸಲ್ಲ. ಮಖನೇ ನೋಡದೆ ಇರೋಷ್ಟು ಮನಸ್ಸಿನಲ್ಲಿ ವಿಷ ತುಂಬಿಕೊಂಡಿದ್ಯಾ, ಇದು ಒಳ್ಳೇದಲ್ಲ. ಸರಿ ಬಿಡು, ಅವಳನ್ನ ನಾನು ನೋಡ್ಕೋತೀನಿ. ಅವಳ ಪಾಲ್ಗೆ ಯಾರಿಲ್ಲ ಅಂದ್ರು ಕಡೆವರೆಗೂ ನಾನಿರ್ತೀನಿ. ಅರೆ ಸೀತಾ, ಎಲ್ಲೋಗ್ಬಿಟ್ಲಿ ಇವಳು? ಪಾಪ, ಅವರು ಎಷ್ಟು ಅಂತ ಮಾತು ಕೇಳಿರ್ತಾರೆ. ಸೀದಾ ಮನೆಗೆ ಹೋಗಿರ್ತಾರೆ. ಹೋಗಿ ಮೊದಲು ಅವರಿಗೆ ಸಮಾಧಾನ ಮಾಡಿ. ಸೀತಾ, 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 ಎಲ್ಲೋಗ್ಬಿಟ್ಲಿ ಅವಳು? ಸೀತಾ, ಸೀತಾ, ಅಪ್ಪ, ಈಗ ಸಮಾಧಾನ ಆಯ್ತು ನೋಡು. ಅಲ್ವೇ, ನಾನು ರಶ್ಮಿ ಹತ್ರ ಮಾತಾಡ್ತಾ ಇದ್ದೀನಿ, ನೀನು ನಿನ್ನ ಪತಿಗೂ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೆಯಲ್ಲ.
ಇದು ಸರಿನಾ? ಇಷ್ಟು ವರ್ಷದಲ್ಲಿ ಇಂಥ ಅವಮಾನ ಆಗಿರಲಿಲ್ಲ ಅಲ್ವಾ? ಯಾಕೆ ಹೀಗೆ ಮಾಡಿದೆ ಸೀತಾ? ಮಗಳ ಮೇಲಿನ ಮಮಕಾರ ಸರಿ, ನಮಗೆ ಮೊಮ್ಮಗಳು ಬೇಕು ಅಂತ ಬೇರೆ ಮಗುನ ಕೊಲ್ಲೋ ಯೋಚನೆ ಮಾಡ್ತೀಯಾ? ಇದು ತಪ್ಪಲ್ವಾ? ನೋಡು ಸೀತಾ, ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತಾರಲ್ಲ, ಹಾಗೆ ನಾವು ಮದುವೆ ಮಾಡಿಕೊಟ್ಮೇಲೆ ನಮ್ಮ ಕೆಲಸ ಮುಗೀತು. ಅವ್ರ ಪಾಡು, ಅವ್ರ ಬದುಕು, ಅವ್ರ ಸಂಸಾರ. ಇನ್ನು ಮುಂದಾದರೂ ಇಂಥ ಕೆಟ್ಟ ಆಲೋಚನೆಗಳನ್ನ ಬಿಟ್ಬಿಡು. ಇನ್ನೊಂದು ಮಾತು ಹೇಳ್ತೀನಿ ಸೀತಾ, ನಮಗೂ ವಯಸ್ಸಾಯಿತು. ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ಯಾಕಿಲ್ಲದ ಉಸುಬಾರಿ ಮಾಡಿಕೊಂಡು ನೆಮ್ಮದಿ ಹಾಳು ಮಾಡ್ಕೋತೀಯ? ಅಲ್ವೇ ಸೀತಾ? ನಮ್ಮ ರಶ್ಮಿ ತಿಳ್ಕೊಂಡಿರೋ ಹಾಗೆ ಹಿರಣ್ಮಯಿನ ನಮ್ಮ ಮೊಮ್ಮಗಳು ಅಂತ ಯಾಕೆ ಆಧರಿಸ್ಬಾರ್ದು? ನಿನಗೆ ಬಂಗಾರಿ ಮೇಲೆ ಕೋಪ. ಪೊಲೀಸ್ ಕೆಲಸದಲ್ಲಿರೋ ನನ್ನ ಮಗಳನ್ನ ಏನು ಇಲ್ದಿರೋ ಚಪ್ಪಲಿ ಕಾಯೋನ್ ಮದುವೆ ಆಗ್ಬಿಟ್ನಲ್ಲ ಅಂತ. ಇನ್ನು ಆ ಬಂಗಾರಿ ಮನೆಗೋಸ್ಕರ ನನಗೆ ಮಕ್ಕಳೇ ಬೇಡ ಅಂತ ಗರ್ಭ ಚಿಕಿತ್ಸೆ ಮಾಡಿಸ್ಕೊಳಕ್ಕೆ ಹೋಗಿದ್ಲು ಅಂತ ನಿನ್ನ ಮಗಳ ಮೇಲೂ ಕೋಪ. ಅವಮಾನ ಆಗಿದೆ ನಿನಗೆ, ಅದು ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನೀನೇ ಕಾರಣ ಅಲ್ವಾ ಸೀತಾ? ಹಾಗಂತ ಅವ್ರು ಮಾಡಿರೋ ಅವಮಾನಕ್ಕೆ ಪ್ರತೀಕಾರವಾಗಿ ಬೇರೆ ಕೆಟ್ಟ ಆಲೋಚನೆಗಳನ್ನ ಮಾಡಕ್ಕೆ ಹೋಗ್ಬೇಡ. ಇದೊಂದು ಕೆಟ್ಟಗಳಿಗೆ ಅಂತ ಮರ್ತ್ಬಿಡು. ಇರು, ನಿನಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾರ ತಗೊಂಡು ಬರ್ತೀನಿ. ಅಜ್ಜಿ, ಏನು ಅಜ್ಜಿ, ಏನಪ್ಪ? ನಂಗೆ ತಲೆನೋವ್ತಿದೆ, ಕಾಫಿ ಕುಡಿ. ಇರು, ಬಟ್ಟೆ ಒಗೆಯಕ್ಕೆ ಹಾಕ್ಬಿಟ್ಟು ಬಂದು ಕಾಫಿ ಮಾಡಿಕೊಡ್ತೀನಿ. ಬೇಗ ಅಜ್ಜಿ. ಬಂದು ಕೊಡ್ತೀನಿ ಅಂತ ಹೇಳಲಿಲ್ವಾ? ಕಾಫಿ ತಗೊಳ್ಳಿ. ನಂಗೆ ಕಾಫಿ ಬೇಡ. ಯಾಕೆ? ಇವಾಗ ತಾನೇ ಅಜ್ಜಿ ಹತ್ರ ಕಾಫಿ ಬೇಕು, ನನಗೆ ತಲೆನೋವ್ತಿದೆ ಅಂತ ಹೇಳಿದ್ರಿ. ಅವಾಗ ಬೇಕು ಅನ್ನಿಸ್ತು, ಕೇಳಿದೆ. ಈಗ ತಲೆನೋವು ಹೋಯ್ತು. ನನ್ನ ನೋಡಿದ ತಕ್ಷಣ ತಲೆನೋವು ಹೊರಟೋಯ್ತಾ? ನಾನೇನೋ ನನ್ನ ನೋಡಿದ್ಮೇಲೆ ತಲೆನೋವು ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡೆ. ನೋಡಿ, ನನಗೆ ಗೊತ್ತು ನೀವಿನ್ನೂ ನಮ್ಮಮ್ಮನ ಕ್ಷಮಿಸಿಲ್ಲ ಅಂತ. ಆದರೆ ಅವ್ರು ಮಾಡಿರೋ ತಪ್ಪಿಗೆ ನೀವು ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಎಲ್ಲ ನಿನ್ನೆನೆ ಮುಗ್ದೋದು ರಾಮಾಯಣ. ನನಗೆ ಅರ್ಥ ಆಗುತ್ತೆ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಾನು ನಮ್ಮಮ್ಮನ ಜೊತೆ ಸಂಪರ್ಕದಲ್ಲಿರಲ್ಲ. ಅವ್ರನ್ನ ಎದುರುಗಡೆ ಇಟ್ಕೊಂಡು ನನ್ನನ್ನು ಯಾಕೆ ದೂರ ಮಾಡ್ಕೋತಿದ್ದೀರಾ? ದಯವಿಟ್ಟು ಹೀಗೆ ಮಾಡಬೇಡಿ. ನಾನು ನಿಮ್ಮ ಕಾಲಿಗೆ ಬೇಕಿದ್ರೆ ಬಿದ್ದು ಬೇಡ್ಕೋತೀನಿ. ಖಂಡಿತವಾಗ್ಲೂ ನಿಮ್ಮ ಮೇಲೆ ಕೋಪ ಇಲ್ಲ ರಶ್ಮಿ. ನನಗೆ ನನ್ನ ಮೇಲೆ ಒಂಥರ ಬೇಸರ ಅಷ್ಟೆ. ಸದ್ಯ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ನಿಮಗೆ? ಇದೊಂದು ಮಾತು ಕೇಳಬೇಕಿತ್ತು ನಾನು ನಿಮ್ಮ ಬಾಯಲ್ಲಿ. ತಗೊಳ್ಳಿ, ಕಾಫಿ ಕುಡೀರಿ. ರಶ್ಮೆ, ರಶ್ಮೆ, ನಿಮ್ಮಮ್ಮ ಏನಾರ ಮಾತ್ರ ಇಲ್ಲಿಗೆ ಬಂದಿದ್ಲೇನಮ್ಮ? ಏನು ಹೇಳ್ತಿದ್ದೀರಾ ನೀವು? ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ? ನಾನು ಅಷ್ಟೆಲ್ಲ ಅಂದಿದ್ದೀನಿ, ಯಾವ ಮುಖ ಇಟ್ಕೊಂಡು ಇಲ್ಲಿವರೆಗೂ ಬರ್ತಾರೆ? ನಿನ್ನೆ ರಾತ್ರಿಯಿಂದ ನಿಮ್ಮಮ್ಮ ಕಾಣಿಸ್ತಾ ಇಲ್ಲ ಕಣಮ್ಮ. ಎಲ್ಲೂ ಕಾಣಿಸ್ತಿಲ್ವಾ? ಇನ್ನು ಎಲ್ಲಿಗೆ ಹೋಗ್ತಾರೆ ಅವರು? ಅವ್ರು ಇಲ್ಲಿಗಂತೂ ಬರೋದಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ನಿನ್ನೆ ಇಲ್ಲಿಂದ ಹೋದ್ಮೇಲೆ ಒಬ್ಳೆ ಮೂಲೆಯಲ್ಲಿ ರಾತ್ರಿವರೆಗೂ ಅಳ್ತಾ ಕೂತಿದ್ಲು. ನಮ್ಮನೆ ಬಿಟ್ರೆ ನಿಮ್ಮನೆ, ಅವಳು ಇನ್ನೆಲ್ಲೂ ಹೋಗೋದಿಲ್ಲ. ಅಷ್ಟೊಂದು ಮಾತಾಡ್ತಾ ಇದ್ದವಳು ಒಂದು ಮಾತು ಆಡಲಿಲ್ಲ. ಅವಳಾಗೆ ಸಮಾಧಾನ ಆಗ್ತಾಳೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬೆಳಗ್ಗೆ
ಏನಾಗೈತೆ ನೋಡಿದ್ರೆ ಇವಳೆಲ್ಲ ಮನೇಲಿ ಕಾಣಿಸ್ತಾ ಇಲ್ಲಮ್ಮ.